ವಿನೋದ್ ಜೇಕಬ್ ಜನರಲ್ ಮ್ಯಾನೇಜರು ನಮ್ಮ ಬೆಂಗಳೂರು ಫೌಂಡೇಶನು. ಇದು ನಮ್ಮದು 14ನೇ ವರ್ಷ. ಇದು 14ನೇ ವರ್ಷದ ಎಡಿಷನ್. ಇದು ಪ್ರತಿ ವರ್ಷ ನಾವು ಎಲ್ಲ ವರ್ಷವೂ ನಾವು ಸಾರ್ವಜನಿಕರು, ಎಸ್ಪೆಷಲಿ ಅನ್ಸಂಗ್ ಹೀರೋಸ್ ಅಂದರೆ ಈ ಕೆಳಗಿಂದ ಮಟ್ಟದಿಂದ ಯಾರ್ಯಾರು ಬರ್ತಾರೆ, ಆರ್ಫನೇಜು, ಆಮೇಲೆ ಸೋಷಿಯಲ್ ವರ್ಕರು, ಆಮೇಲೆ ಸೋಷಿಯಲ್ ಎಂಟರ್ಪ್ರನರ್. ಯಾಕಂದರೆ ಬೆಂಗಳೂರಲ್ಲಿ ಇವಾಗ IT ಸಿಟಿ, ಯಾಕಂದರೆ ಇವಾಗ ತುಂಬ ಸೋಷಿಯಲ್ ಇದು ನಡೀತಾ ಇದೆ. ಸೊ ಅದೇ ಥರ 5 ಜನಕ್ಕೆ ಡಿಫ್ರೆಂಟ್ ಕ್ಯಾಟಗರಿ. ಒಂದು ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಯಾರು ಅಂದರೆ ನಮ್ಮ ಬೆಂಗಳೂರಲ್ಲಿ ಏನೇನು ಕೆಲಸ ಮಾಡಿದ್ದಾರೆ. ಇನ್ನೊಂದು ಗೌರ್ಮೆಂಟ್ ಅಫಿಷಿಯಲ್ಗೆ, ಇನ್ನೊಂದು ಬಂದ್ಬಿಟ್ಟು ಇವರಿಗೆ ನಮ್ಮ ಸೋಷಿಯಲ್ ಎಂಟರ್ಪ್ರನರ್ ಯಾರ್ಯಾರು ಆ್ಯಪ್ಸ್ ಇದೆಲ್ಲ ಮಾಡ್ತಾರೆ. ಆಮೇಲೆ ಬಂದ್ಬಿಟ್ಟು ಇವರಿಗೆ ನಾವು ಏನದು ಸೋಷಿಯಲ್ ಸರ್ವಿಸ್ ಅವ್ರಿಗೆ ಕೊಡ್ತೀವಿ. ಆಮೇಲೆ ರೈಸಿಂಗ್ ಸ್ಟಾರ್ ಅಂದರೆ ಎಲ್ಲರೂ ಬಿಲೋ 25 ಇಯರ್ಸ್ ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಚಿಕ್ಕ ಮಕ್ಕಳು, ಅವ್ರಿಗೂ ಒಂದು ಪ್ರೋತ್ಸಾಹ, ಯೂತ್ಗೆ ಒಂದು ಪ್ರೋತ್ಸಾಹ ಆಗಲಿ. ಆಮೇಲೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡ್ತೀವಿ. ಸರ್, ಇದು 14ನೇ ವರ್ಷದಿಂದ ಪ್ರತಿ ವರ್ಷ ವಿನೂತನವಾಗಿ ಡಿಫ್ರೆಂಟ್ ಆಗಿ ಆಲ್ಮೋಸ್ಟ್ ನಡೆಸ್ತಾ ಬರ್ತಾ ಇದ್ದೀರಾ. ಏನು ಒಂದು ಕನ್ವೆ ಏನು ಇಟ್ಟರೆ? ಹೌದು, ಈಗ ಆಲ್ರೆಡಿ ಅಬೌಟ್ 176 ಫೈನಲಿಸ್ಟ್ ಆಯಿತು ಈಗ ಆಲ್ರೆಡಿ. ಅದೆಲ್ಲ ಮೋರ್ ದೆನ್ ಅಬೌಟ್ ನಮಗೆ ಒಂದು ಅಟ್ಲೀಸ್ಟ್ 2.5 lakhs ನಾಮಿನೇಷನ್ಸ್ ಬಂದಿದೆ. ಇದೇನಂದ್ರೆ ಒಂದು ಪ್ರೋತ್ಸಾಹ ಆಗುತ್ತೆ ಎಲ್ಲರಿಗೂ. ಎಷ್ಟೋ ಜನ ಏನಾಗುತ್ತೆ, ಎಲ್ಲರಿಗೂ ಒಂದು ರಾಜ್ಯೋತ್ಸವ ಅವಾರ್ಡ್ ಅದು ಇದು ಸಿಗಲ್ಲ. ಬಟ್ ಇದೇನಂದ್ರೆ ನಮ್ಮ ಅನ್ಸಂಗ್ ಹೀರೋಸ್ ಅಂದರೆ ಕೆಳಗೆ ಮಟ್ಟಿಗೆ ಇರೋರು ಎಲ್ಲರಿಗೂ ಸೇರಿ ಒಂದು ಅವಾರ್ಡ್ ಕೊಡೋಣ ಅಂತ ಮಾಡಿರೋದು. ಗವರ್ನರ್ ಸರ್ ಎಲ್ಲ ಬಂದಿದ್ರು. ಹೌದು, ಗವರ್ನರ್ ಸರ್ ಇದು ಸೆಕೆಂಡ್ ಟೈಮ್ ಬರತ್ತೋ. ಅವರು ತುಂಬ ಪ್ರೋತ್ಸಾಹ ಕೊಡ್ತಾರೆ. ಅವರು ಕಡೆಯಿಂದ ನಮಗೆ ಆಲ್ವೇಸ್ ನಾವು ಯಾವಾಗ ಕರೆದ್ರೂ ಅವರು ಈ ಥರ ಪ್ರೋಗ್ರಾಮ್ಗೆ ಮಾತ್ರ ಅವರು ತುಂಬ ಪ್ರೋತ್ಸಾಹ ಕೊಟ್ಟು ಅವ್ರು ಬರ್ತಾ ಇರ್ತಾರೆ. ಅವ್ರದ್ದು ಮಾತಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದರೆ ಹೆಂಗೆ ನಾವು ನಮ್ಮ ಪಟ್ಟಣವನ್ನು ಹೆಂಗೆ ಕಾಪಾಡಬೇಕು ಅಂತ. ಅದೇ ಪರಿಸರ ಆಗಲಿ, ಪೊಲ್ಯೂಷನ್ ಆಗಲಿ, ಆಮೇಲೆ ಗಾರ್ಬೇಜ್ ಆಗಲಿ, ಕಚರ ಆಗಲಿ, ಎಲ್ಲದಕ್ಕೂ ನಾವು ಕರೆಕ್ಟಾಗಿ ಪಟ್ಟಣವನ್ನು ಕ್ಲೀನಾಗಿ ಇಡಬೇಕು ಅಂತ ಅವರು